ಎಲ್ರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್‌ನ ಕಾಲೇಜ್ ಅಡ್ಮಿನ್ ಲಾಗಿನ್ ಅಲ್ಲಿ ಹೇಗೆ ಅಡ್ಮಿಷನ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ನಿಮ್ಮ ಕಾಲೇಜ್ ಲಾಗಿನ್ ಅಲ್ಲಿ ಅಡ್ಮಿಷನ್ ಅನ್ನೋ ಮೇನ್ ಮೆನ್ಯೂಗೆ ಹೋಗಿ ಅಡ್ಮಿಷನ್ ಫಾರ್ ಲ್ಯಾಟರಲ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಅಪ್ಲಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪರ್ಟಿಕ್ಯುಲರ್ ಸ್ಟೂಡೆಂಟ್‌ನ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೋಗ್ರಾಮ್ ಲೆವೆಲ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೋಗ್ರಾಮ್ ನೇಮ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪರ್ಸನಲ್ ಡೀಟೇಲ್ಸ್ ಅಲ್ಲಿ PU ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್‌ನ ಎಂಟರ್ ಮಾಡಿ. ಕ್ಯಾಂಡಿಡೇಟ್ ನೇಮ್ ಆಸ್ ಪರ್ ದ ಆಧಾರ್‌ನ ಎಂಟರ್ ಮಾಡಿ. ನೆಕ್ಸ್ಟ್ ಜೆಂಡರ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾದರ್ ನೇಮ್‌ನ ಎಂಟರ್ ಮಾಡಿ. ಮದರ್ಸ್ ನೇಮ್‌ನ ಎಂಟರ್ ಮಾಡಿ. ಗಾರ್ಡಿಯನ್ಸ್ ನೇಮ್‌ನ ಎಂಟರ್ ಮಾಡಿ. ಆಲ್ಟರ್ನೇಟ್ ಇಮೇಲ್ ಅಡ್ರೆಸ್‌ನ ಎಂಟರ್ ಮಾಡಿ. ನೆಕ್ಸ್ಟ್ ಕಂಪ್ಲೀಷನ್ ಇಯರ್‌ನ ಎಂಟರ್ ಮಾಡಿ. ಆಧಾರ್ ನಂಬರ್‌ನ ಎಂಟರ್ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮದರ್ಸ್ ಆರ್ ಫಾದರ್ಸ್ ಆರ್ ಗಾರ್ಡಿಯನ್ ಮೊಬೈಲ್ ನಂಬರ್‌ನ ಎಂಟರ್ ಮಾಡಿ. ಇಮೇಲ್ ಅಡ್ರೆಸ್‌ನ ಎಂಟರ್ ಮಾಡ್ಕೊಳ್ಳಿ. ಪ್ರೈಮರಿ ಮೊಬೈಲ್ ನಂಬರ್ ಅಂಡ್ ಆಲ್ಟರ್ನೇಟ್ ಮೊಬೈಲ್ ನಂಬರ್‌ನ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಅಲ್ಲಿ ನಿಮ್ಮ ಅಡ್ರೆಸ್‌ನ ಎಂಟರ್ ಮಾಡ್ಕೊಳ್ಳಿ. ಸ್ಟೇಟ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸ್ಟ್ರಿಕ್ಟ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತಾಲೂಕ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏರಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಲೇಜ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಕರೆಂಟ್ ಅಡ್ರೆಸ್ ಅಂಡ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ರೆ ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಸ್ಪೆಷಲ್ ಕ್ಯಾಟಗರಿ ವ್ಯೂ ಆಗುತ್ತೆ. ಕ್ಯಾಟಗರಿ ಅಂಡರ್ ಅಲ್ಲಿ ನಿಮ್ಮ ರಿಲಿಜಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಸ್ಟ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಇನ್ಕಮ್‌ನ ಎಂಟರ್ ಮಾಡಿ. ಆರ್ ಯು ಕ್ಲೇಮಿಂಗ್ ರಿಸರ್ವೇಶನ್ ಆರ್ ಬೆನಿಫಿಟ್ಸ್ ಅಂಡರ್ ಅಬೋವ್ ಸೆಲೆಕ್ಟೆಡ್ ಕ್ಯಾಟಗರಿ? ನೀವು ಕ್ಲೇಮ್ ಮಾಡ್ತಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಈ ಸ್ಪೆಷಲ್ ಕ್ಯಾಟಗರಿ ಅಂಡರ್ ಅಲ್ಲಿ ಬರ್ತಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಕ್ಲೇಮಿಂಗ್ ಸೀಟ್ ಅಂಡರ್ ಎನಿ ಆಫ್ ದ ಬಿಲೋ ಲಿಸ್ಟೆಡ್ ಕೋಟಾ? ನೀವು ಈ ಕೋಟಾದ ಅಂಡರ್ ಬರ್ತಿದ್ರೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರೀವಿಯಸ್ ಎಜುಕೇಶನ್ ಡೀಟೇಲ್ಸ್ ಅಂಡರ್ ಅಲ್ಲಿ ನಿಮ್ಮ SSLC ಬೋರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ನಂಬರ್‌ನ ಎಂಟರ್ ಮಾಡ್ಕೊಳ್ಳಿ. ಗ್ರೇಡಿಂಗ್ ಸಿಸ್ಟಮ್ ಅಲ್ಲಿ 2 ಆಪ್ಷನ್ ತೋರಿಸ್ತದೆ, CGPA ಅಂಡ್ ಪರ್ಸೆಂಟೇಜ್. ನಾನಿಲ್ಲಿ ಪರ್ಸೆಂಟೇಜ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಎಂಟರ್ ಮಾಡಿ. ಟೋಟಲ್ ಆಬ್ಟೈನ್ ಮಾರ್ಕ್ಸ್ ನ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ SSLC ಮಾರ್ಕ್ಸ್ ಗಳನ್ನ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿ. ನಿಮ್ಮ PUC ಮಾರ್ಕ್ಸ್ ಗಳನ್ನ ಇಲ್ಲಿ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಡಿಸಿಪ್ಲಿನ್ ಅಂಡ್ PSP ಡೀಟೇಲ್ಸ್ ಅಲ್ಲಿ ಡಿಸಿಪ್ಲಿನ್ ಕೋರ್ 1 ಅಂಡ್ ಡಿಸಿಪ್ಲಿನ್ ಕೋರ್ 2 ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು NEP ಸ್ಕೀಮ್ ಆಗಿರೋದ್ರಿಂದ ನಾನು ಡಿಸಿಪ್ಲಿನ್ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಇನ್ ಕೇಸ್ SCP ಆಗಿದ್ರೆ ಕಾಂಬಿನೇಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಪನ್ ಎಲೆಕ್ಟಿವ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲ್ಯಾಂಗ್ವೇಜ್ 1 ಅಂಡ್ ಲ್ಯಾಂಗ್ವೇಜ್ 2 ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೇವ್ ಡಿಸಿಪ್ಲಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಸೆಲೆಕ್ಟ್ ಪೇಮೆಂಟ್ ಟೈಪ್ ಆಪ್ಷನ್ ತೋರಿಸುತ್ತೆ. ಅದರಲ್ಲಿ ಆನ್ಲೈನ್ ಅಂಡ್ ಆಫ್ಲೈನ್ ಅಂತ 2 ಆಪ್ಷನ್ ಬರುತ್ತೆ. ನಾನಿಲ್ಲಿ ಆಫ್ಲೈನ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ಫೀಸ್ ಪೇಮೆಂಟ್ ಮಾಡಿರುವಂತಹ ರಿಸಿಪ್ಟ್ ನಂಬರ್‌ನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಆಕ್ಚುಯಲ್ ನೀವು ಎಷ್ಟು ಪೇಮೆಂಟ್ ಪೇ ಮಾಡಿದ್ದೀರಾ ಅದನ್ನ ಎಂಟರ್ ಮಾಡಿ. ಪೇಮೆಂಟ್ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಲಾನ್ ರಿಸಿಪ್ಟ್ ನ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಡ್ಮಿಷನ್ ಸಕ್ಸಸ್ ಅಂತ ಪಾಪ್ ಅಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಅಂಡ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗುತ್ತೆ. ಥ್ಯಾಂಕ್ ಯು.